ಕರೆಯಕತ್ತೀರಿ? ಹೌದು, ಸೌಕರ್ ಮನೆಗೆ ಹೋಗಿದ್ರ? ನಾನ್ ತಾಯಿಯಾಗೋ ವಿಚಾರನ ಅವ್ರ ಮುಂದೆ ಹೇಳಿದ್ರ? ಅಯ್ಯೋ ಹುಚ್ಚಿ, ನಾ ಹೋಗಿ ಹೇಳೋದಕ್ಕಿಂತ ಮುಂಚೆಕ ಅವರದಾರಲ್ಲ ಅವ್ರಿಗೆ ಎಲ್ಲಾ ವಿಚಾರನೂ ಗೊತ್ತಾಗೇ ಬಿಟ್ಟತಿ. ಗೊತ್ತಾಗೇ ಬಿಟ್ಟತ? ಅದನ್ನ ಅಪ್ಪಾರಿಗೂ ಹೇಳ್ಬಿಟ್ಟಾರ. ಹಂಗಂದ್ರೆ ಬಹಳ ಖುಷಿ ಆಗಿರ್ಬೇಕಲ್ಲ ಸೌಕರ್? ಆಗದೆ ಇರ್ತಾರ ಸುಮ್ತಿ. ಏನೇ ಆದ್ರೂ ನಾವಿಬ್ರು ತಂದೆ ತಾಯಿ ಇಲ್ಲದ ತಬ್ಬಲಿಗಳು. ನಮಗ್ ಒಳ್ಳೇದಾಗ್ಲಿ ಅಂತ ತಂದೆ ತಾಯಿ ಸ್ಥಾನದಾಗ ನಿಂತು ನಮಗ ಮದುವೆನೂ ಮಾಡಿಸಿದ್ರು. ಅವ್ರು ಹೊಲದಾಗ ನಮ್ಗೆ ದುಡಿಯಾಕ ಕೆಲಸನೂ ಕೊಟ್ರು, ಕಷ್ಟ ಸುಖದಾಗ ಭಾಗಿನೂ ಆದ್ರು. ಅಷ್ಟೇ ಅಲ್ಲ ರೀ, ನನಗ ಮಕ್ಕಳಾಗ್ಲಿಲ್ಲ ಅಂತ ಕೊರಗುತ್ತಿರ್ಬೇಕಾದ್ರೆ ನನಗೆ ಧೈರ್ಯವನ್ನ ತುಂಬಿ ನನ್ನ ಪರವಾಗಿ ಆ ದೇವರಿಗೆ ಹರಕೆ ಹೊತ್ತವರು ಅವರು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನನ್ನ ಪಾಲಿನ ದೇವರು ರೀ ಅವರು. ಸುಮತಿ, ಆ ದೇವರು ನಾವು ಈ ಜನ್ಮದಲ್ಲಿ ಮರೆಯೋದಕ್ಕಂತೂ ಸಾಧ್ಯ ಇಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಮ್ಮಪ್ಪ ನಮ್ಮವ್ವ ಇದ್ದಿದ್ರ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ನಿ, ಆ ಮರ್ಯಾದೆ ಅವ್ರಿಗೆ ಕೊಡ್ತೇನೆ. ಹೋಗಿ ಬಿಡ್ರಿ, ಅಂದಾಗ ಒಂದು ಮುಖ್ಯವಾದ ವಿಚಾರ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ನಾನು ಬೆಂಗಳೂರಿನಲ್ಲಿ ಓದ್ತಿದ್ದಾಳಲ್ಲ ನನ್ನ ತಂಗಿ ವರ್ಷ, ಅವಳಿಗೆ ಫೋನ್ ಮಾಡಿದ್ದೆ. ನಾನು ತಾಯಿಯಾಗೋ ವಿಚಾರನೂ ಹೇಳಿದೆ. ಎಷ್ಟೊಂದು ಖುಷಿ ಪಟ್ಲು ಗೊತ್ತೇ? ಏನೇ ಆದ್ರೂ ಸುಮ್ತಿ, ನೀವಿಬ್ರು ಅವಳಿ ಜವಳಿ ಅಕ್ಕ ತಂಗಿರ, ಹೌದಲ್ಲ? ನಿನಗೆ ಇಲ್ಲಿ ಖುಷಿ ಆದ್ರೆ ಅವಳಿಗೆ ಅಲ್ಲಿ ಖುಷಿ ಆಕತಿ, ಅವಳಿಗೆ ಅಲ್ಲಿ ಖುಷಿ ಆಕತಿ ಅಂದ್ರೆ ನನಗೆ ಇಲ್ಲಿ ಖುಷಿ ಆಕತಿ. ಅಲ್ಲ, ನಿನಗೆ ಇಲ್ಲಿ ಖುಷಿ ಆಕತಿ, ಹೌದಲ್ಲ? ಅವಳಿಗೆ ಅಲ್ಲಿ ಖುಷಿ ಆದ್ರೆ ನಿಮಗೆ ಇಲ್ಲಿ ಖುಷಿ ಆಗ. ಯಾವಾಗ ಬರ್ತಾಳಂತ ಬೆಂಗಳೂರಿಂದ? ಊರಿಂದ ಬರೋದಿಲ್ಲಂತೆ. ಮಗು ಹುಟ್ಟಿ ತೊಟ್ಲಿಗೆ ಹಾಕ್ತಿರಲ್ಲ ಅವಾಗ್ಲೇ ಬರ್ತೀನಿ, ಈಗಂತೂ ಬರೋದಿಲ್ಲ. ಬರೋದಿದ್ರೆ ನೀವೇ ಬನ್ನಿ ಅಂತ ಹೇಳಿದ್ಲು. ನೀವಿಬ್ರು ಒಂದೇ ತರ ಇದ್ದೀರಿ. ಅಷ್ಟು ದೂರ ಹೋಗಿ ಆಕಿ ಮುಖ ನೋಡೋ ಬದಲು ಎದುರಿಗಿರುವ ನಿನ್ನ ಮುದ್ದಾದ ಮುಖ ನೋಡ್ತಾ ಇದ್ರಿ ಸಾಕಲ್ಲ? ಎಷ್ಟ್ ಚಂದ ಹೇಳ್ತೀರಿ ಮುದ್ದಾದ ಮುಖ ಅಂದ್ರೆ. ನನ್ ತಂಗಿ ನೋಡಂಗ ನನ್ ನೋಡ್ತೀರೇನ್ ನೀವು? ನನ್ನ ಮುತ್ತಿನಂತ ಹೆಂಡತಿ. ಹೌದೌದು, ಮುದ್ದಾದ ಮಡದಿ ಅಂತ ನೀವೇನೇ ಕೇಳಿದ್ರು ನಾನೇನು ಕೊಡೋದಿಲ್ಲ. ಮೊದಲು ಅದನ್ನ ನೆನಪಿರ್ಲಿ. ಹಾಡಿ ಕುಣಿಯವರೆಗೂ ನೀನು ಗಟ್ಟಿಯಾಗಿ ಹಿಡ್ಕೊಂಡ್ ಬರ್ತೇನೆ. ಹಿಡ್ಕೊಂಡ್ಬಿಡ್ತೀರಿ ನೀವು? ಹಿಡ್ಕೊಂಡ್ರೆ ಹೆಂಗ್ ಕುಣಿರಿ? ನನ್ನೊಲವೇ ನೀಬಾ, ನನ್ನ ಚಲುವೆ ಬಳಿಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಲಿ ಉಸಿರಾದಿನಿ, ನೀಡು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ.
ಮುಡಿ ಮೀಸೆ ಕೂದ ಚಲುವೆ ಚಲುವೆ ನೀರಿನ ಅತ್ತ ಇತ್ತ ಆಡು ಮನಸ್ಸು ಚಿತ್ರಭಂಗ ಮಾಡು ಕನಸು ನನಗಿದೆ ಪರದಾಟ ನಿನಗೆ ಮಹಾರಾಣಿ ನನ್ನ ಜೊತೆಗಾಟಿ ಈ ಹಾಡಿನಂತೆ ಬಂದೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಕಲಿಕಲ್ತನೆ ಈ ಬಾಳ ಪಯಣಕ್ಕೆ ಜೊತೆಯಾದನೆ ನನ್ನ ಚಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಹಾಡು ಡ್ಯಾನ್ಸು ಸಾಂಗು ಸೂಪರ್ ಸೂಪರ್. ಸೌರ ಯಾವ ಬಂದೆ ಊರಿಂದ ನನಗೊಂದು ಮಾತು ಹೇಳ್ದೆ ಒಂದು ಫೋನ್ ಮಾಡ್ಲಾರ್ದ ಬಂದ್ಬಿಟ್ಟೆ ಯಾಕಲ್ಲ ಯಾಕೆ ಹೇಳಬೇಕಾಗಿತ್ತು? ನಾನೇನಾದ್ರೂ ಹೇಳಿ ಕೇಳಿ ಬಂದಿದ್ರೆ ಇಷ್ಟು ಸುಂದರವಾದ ದೃಶ್ಯನ ನೋಡೋಕ್ಕಾಗಿತ್ತ? ಹೇಳು ಅತ್ತಿಗೆ ಅಣ್ಣನಿಗೆ. ಏಯ್ ಸಾಕು ಸುಮ್ಮನಿರು, ತಮಾಷೆ ಮಾಡೋದನ್ನ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಇವನಿಗೆ. ಹೋಗ್ಲಿ ಬಿಡು. ಆ ಬೆಂಗಳೂರಿನಲ್ಲಿ ಇರುವ ನನ್ನ ತಂಗಿನ ಒಂದ್ಸಲ ನಾನು ಭೇಟಿನೇ ಆಗಿಲ್ವಂತಲ್ಲ ನೀನು? ಅತ್ತಿಗೆ ಬೆಂಗಳೂರೇನು ನಮ್ಮ ಹಳ್ಳಿ ಅನ್ಕೊಂಡಿದ್ಯಾ? ಮೇಲಿನವನೇ ಕೆಳಗಿನವನೇ ಫ್ಲಾಟ್ನವನೇ ಅಂತ ಮೂರು ಇರೋದಕ್ಕೆ ಬಹಳ ದೊಡ್ಡ ಊರು ಅತ್ತಿಗೆಮ್ಮ. ಅವಳಿರೋದು ಆ ಮೂಲೆಯಲ್ಲಿ, ನಾನಿರೋದು ಈ ಮೂಲೆಯಲ್ಲಿ. ಸೆಂಟ್ರ್ ಪ್ಲೇಸ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಅವಳಿಗೆ ಆಕೆ ಅಲ್ಲಿಗೇನು ಬರಂಗಿಲ್ಲ, ನಾನು ಹೋಗಂಗಿಲ್ಲ. ಹೆಂಗ್ ಬೆಟ್ಟಕ್ಕಾಳ ಹೇಳು? ಕರೆಕ್ಟ್. ಅಷ್ಟು ದೊಡ್ಡ ಊರಾಗ ಇಬ್ಬರಿಗೂ ಬೆಟ್ಟಿನ ಆಗಂಗಿಲ್ಲ. ಹೌದಲ್ಲ? ಆಗಕ್ಕೆ ಚಾನ್ಸ ಇಲ್ಲ. ಹೌದಾ? ಇಂಪಾಸಿಬಲ್, ನೋ ವೇ. ಸರಿಯಪ್ಪ, ಮುಂದಿನ ಸಲ ನಾನು ತಂಗಿ ಫೋನ್ ಮಾಡಿದಾಗ ನಿನ್ನ ಫೋನ್ ನಂಬರ್ ಕೊಟ್ಟು ಅವಳಿಗೆ ಕಾಲ್ ಮಾಡು ಅಂತ ಹೇಳ್ತೀನಿ. ಆಯ್ತು? ಈಗೇನು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನೀನು ನಮ್ಮ ಜೊತೆ ನೀನೇ ನಡಿ ಹೋಗೋಣ. ಅಣ್ಣ ಅತ್ಗೆ ದೇವಸ್ಥಾನಕ್ಕ ಏನಾದ್ರೂ ವಿಶೇಷನಾ? ಇಷ್ಟೊದ್ದೈತಿ. ಹೌದಪ್ಪ, ನೀನು ಚಿಕ್ಕಪ್ಪ ಆಗ್ತಾ ಇದೀಯ, ಅದಕ್ಕೆ ಎಲ್ಲರೂ ಸೇರಿ ಹೋಗಿ ಅಣ್ಣ ನಮ್ಮನೆಗೆ ಹುಲಿ ಬರ್ತಾ ಇದೀಯಾ? ಹಂಗಂದ್ರೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಕ್ಕೆ.
ಆಯ್ತಪ್ಪ ನೀನ್ ರೆಡಿ ಆದ್ರೆ ಎದಕ್ ರೆಡಿ ಆದ್ ಅನ್ಕೊಂಡೆ ಎಲ್ಲ ಮತ್ ಮದ್ವೆ ಗಿದ್ವಿ ಮಾಡು ಅಂತ ಕೇಳ್ತಾನೇನೋ ಅನ್ಕೊಂಡೆ ರೀ ನಿಮ್ ತಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾಯ್ತು. ಈಗೇನು ಹೋಗೋಣ ಅಥವಾ ಇಲ್ಲೇ ನಿಂತ್ರೋಣ? ಹೋಗೋಣ ನಡ್ರಿ ಹೋಗೋಣ. ಸಮಾಜ 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 ಹಾಳಾಗಿ ಹೋಗಿದೆ ಇಂದಿನ ಸಮಾಜ. ಕಂಡ ತಿಂದು ಹೆಂಡ ಕುಡಿದು ಕಂಡ ತಿನ್ನುವ ಕದಿಮರ ಕೈಯಲ್ಲಿದೆ ಇಂದಿನ ಸಮಾಜ. ಎಲ್ಲಿ ದಾನ ಮಾಡಿದರೆ ಕರ್ಣನಾಗುವುದಿಲ್ಲ, ಸತ್ಯ ಹೇಳಿದರೆ ಹರಿಶ್ಚಂದ್ರನೂ ಆಗುವುದಿಲ್ಲ, ವನವಾಸ ಮಾಡಿದರೆ ರಾಮಚಂದ್ರನೂ ಆಗುವುದಿಲ್ಲ. ಆದರೆ ದೊಡ್ಡ ಮಾಡಿದರೆ ಮಾತ್ರ ಶ್ರೀಮಂತನಾಗುತ್ತಾನೆ. ಧರ್ಮೋ ರಕ್ಷತೆ ರಕ್ಷಿತಃ. ಇದು ದ್ವಾಪಾರ ಯುಗದ ಆ ಶ್ರೀಕೃಷ್ಣ ಪರಮಾತ್ಮನ ತತ್ವ. ಕಾಯಕವೇ ಕೈಲಾಸ ಅನ್ನುವುದು 12ನೇ ಶತಮಾನದ ಬಸವಣ್ಣನವರ ತತ್ವ. ಒಂದು ಕಪಾಳಕ್ಕೆ ಹೊಡೆದರೆ ಮತ್ತೊಂದು ಕಪಾಳ ತೋರಿಸಬೇಕೆನ್ನುವುದು ಹಿಂದಿನ ಕಾಲದ ಗಾಂಧಿಯಣ್ಣನ ತತ್ವ. ಆದರೆ ಎಂದಿನ ಈ ಕಲಿಯುಗದಲ್ಲಿ ನನ್ನಂತ ಸೂರನ ತತ್ವ ಏನು ಗೊತ್ತಾ? ಕಂಡವರ ಮನೆಯಲ್ಲಿ ಒಂದು ಅವರ ಹೆಂಡರಿಗೆ ಮಿಂಡಾಗಿ ಬಣ್ಣದ ಚಿಟ್ಟೆಗಳ ಜೊತೆ ಸರಸವಾಡುವ ಸುಂದರಿಯರ ಸರ್ದಾರ ಎ ವಿಕ್ರಾಂತ್. ಈ ಜಗತ್ತಿನಲ್ಲಿ ಕುಡಿಯುವ ಕುಡುಕರ ಕುಡಿತ ಬಿಡಿಸಬಹುದು, ಆದರೆ ಹಾದ್ರಗಿತ್ತರ ಹಾದ್ರ ಬಿಡಿಸಕ್ಕಾಗಲ್ಲ. ಈ ಊರಿನಲ್ಲಿ ನಾನು ಆಸೆ ಪಟ್ಟ ಹೆಣ್ಣಾಗಲಿ ಹೊನ್ನಾಗಲಿ ಮಣ್ಣಾಗಲಿ ಹಿಂದೆ ಬಿಟ್ಟಿಲ್ಲ, ಮುಂದೆ ಬಿಡುವುದೂ ಇಲ್ಲ. ಅದಕ್ಕಾಗಿಯೇ ಹೊತ್ತು ನೋಡಿ ಕತ್ತು ಕೊಯ್ಯಬೇಕೆಂದು ಆ ಶ್ರೀಮಂತ ಸುರೇಂದ್ರನ ಸ್ನೇಹ ಮಾಡಿರುವೆ. ಹೇಗಾದರೂ ಮಾಡಿ ಹಚ್ಚುವೆ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿಯ ಕಿಚ್ಚನ್ನು. ಆಗ ದ್ವೇಷದಲ್ಲಿ ಎತ್ತಲಿ ಅಣ್ಣ ತಮ್ಮಂದಿರ ಮಚ್ಚನ್ನು. ಆಗ ಸಫಲವಾಗುವುದು ನಾನು ಹಾಕಿದ ಸ್ಕೆಚ್ಚು. ಹಲೋ ಸುರೇಂದ್ರ, ಐ ಆಮ್ ಕಮಿಂಗ್ ಟು ಯುವರ್ ವಿಲೇಜ್. ಯು ಕಮ್ ಟು ಮೈ ಹೌಸ್. ಪಾರ್ಟಿ ಮಾಡೋಣ ಮರಿ, ಬೇಗನೆ ಬಂದ್ಬಿಡು. ಓಕೆ ಬಾಯ್.
ಬಯಸಿದ್ದನ್ನು ಪಡೆಯಬೇಕಾದರೆ ಕರೆಸಿ ತಿನ್ನಿಸಿ ಕುಡಿಸಿ ಒಪ್ಪಿಸಬೇಕಲ್ಲವೇ? ದಟ್ ಈಸ್ ವಿಕ್ರಾಂತ್. All people's wait and see. I am come to return. बाद में देख लूंगा. ಪಾರ್ವತಿ, ಆ ನಮ್ಮಪ್ಪ ಸಿದ್ಧಾರ್ಥನ ದರ್ಶನ ತುಂಬಾ ಚೆನ್ನಾಗಾಯ್ತಲ್ಲ ಪಾರ್ವತಿ. ನನಗೆ ಸಂತೃಪ್ತಿ ಆಯ್ತು ನೋಡು ಪಾರ್ವತಿ. ಹೌದು ನೋಡ್ರಿ, ಅಜ್ಜನ ದರ್ಶನ ಆದ್ಮೇಲೆ ನನಗೂ ಬಹಳ ಸಂತೋಷವಾಗ್ತಾ ಇದೆ. ಅವರ ಈ ಗಂಡ ಹೆಂಡ್ರ ಮೇಲೆ, ಈ ಬಡವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡ್ರಿ. ನಮ್ಮ ಕೊನೆ ಉಸಿರು ಇರುವವರೆಗೂ ಈ ನಿಮ್ಮ ಉಪಕಾರನ ಯಾವತ್ತೂ ಮರೆಯೋಂಗಿಲ್ರಿ. ಸುಮತಿ, ಇರಲಿ ಬಿಡಮ್ಮ. ನೀನು ನಮ್ಮ ಮನೆಯ ಮಗಳಿದ್ದ ಹಾಗೆ, ಅದು ನಮ್ಮ ಕರ್ತವ್ಯ, ನಾವು ಮಾಡಿದ್ದೇವೆ. ಅಪ್ಪಾರ, ಈ ಬಡವರ ಮ್ಯಾಗ ನೀವಿಟ್ಟಿರುವ ಪ್ರೀತಿಗೆ ನಾವು ಏನು ಕೊಟ್ಟರು ಕಡಿಮೆನಪ್ಪರ, ಏನು ಕೊಟ್ಟರು ಕಡಿಮೆನ. ಮಲ್ಲೇಶಿ, ಎಲ್ಲ ಅನ್ನ ಬೇಡ ಮಲ್ಲೇಶ. ನಮಗಾಗಿ ನೀನು ಏನು ಕೊಡೋದು ಬೇಡ. ನೋಡು, ನನ್ನ ಸಹೋದರಿ ಸಮಾಳಾದ ಈ ಸುಮಿತನನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ನೋಡು, ಅವಳಿಗೆ ಯಾರು ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ಇವಳಿಗೆ ನಾವಿಬ್ರು ತಂದೆ ತಾಯಿ ಇರ್ತೀವಿ ಅಷ್ಟೇ ಅಲ್ಲ, ನಮ್ಮ ಮನೇನೆ ಇವರಿಗೆ ತವರು ಮನೆ ಆಗಿದೆ, ತಿಳಿತೆ? ಹೌದು, ನಾಳೆ ಇವಳು ಸೀಮಂತ್ ಕಾರ್ಯನೋ ಮುಂದೆ ನಿಂತು ನಾವೇ ಮಾಡ್ತೇವೆ. ಅಷ್ಟೇ ಅಲ್ಲ, ಡೆಲಿವರಿ ಟೈಮ್ನಲ್ಲೂ ನಾವೇ ಕರೆದುಕೊಂಡು ಬರ್ತೇವೆ. ಏ ಮಲ್ಲೇಶ, ಕಳಿಸ್ತೀವಿ ತಾನೇ? ಯಾರು ಬ್ಯಾಡ ಅಂತಾರಿ ಅಪ್ಪಾರ. ನೀವು ಖುಷಿಯಿಂದ ಕರ್ಕೊಂಡು ಹೋಗ್ತಾನೆ ಅಂದ್ರ ಕಳಿಸ್ಲಂಗಿರ್ತೇನ್ರಿ, ಕರ್ಕೊಂಡು ಹೋಗ್ರಿ ಅಪ್ಪಾರ. ಯಾರು ಬೇಡ ಅಂತಾರ? ಹೌದ್ರಿ ಸೌಕರ್ಯ. ನನ್ನ ಓದು ಮುಗಿಸಿ ಈ ಹಳ್ಳಿಗೆ ಮರಳಿ ಬರೋವರೆಗೂ ನನ್ನ ಅತ್ತಿಗೆ ಮನ್ನ ಚೆನ್ನಾಗಿ ನೋಡಿಕೊಳ್ಳುವ ನಿಮ್ಮದು. ಶೌರ್ಯ, ನೀನು ನಿಶ್ಚಿಂತೆಯಿಂದ ಹೋಗಿ ಬಾರಪ್ಪ. ನೀನು ಬರುವವರೆಗೂ ನಿನ್ನ ಅಣ್ಣ ಅತ್ತಿಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ನೀನೇನು ಚಿಂತೆ ಮಾಡಬೇಡಪ್ಪ, ಅವಳು ನಾವು ಚೆನ್ನಾಗಿ ನೋಡ್ಕೋತೀವಿ. ಏನು ಅಂದ್ರೆ ಯಾವ ಆಟೋನು ಬರ್ತಿಲ್ಲ, ನಡ್ಕೊಂತ ಹೋಗ್ಬೇಕಂದ್ರೆ ದೂರ ಆಗತ್ತ ರೀ. ಅದೇ ನಾವೆಲ್ಲ ಸೇರಿ ಅದೇನೋ ಗ್ರೂಪ್ ರೀಲ್ಸ್ ಅಂತ ಮಾಡ್ತಾರಲ್ಲ, ಅದ್ರ ಮಾಡನ್ರೆ. ಆಯ್ತು, ಯಾರು ಬೇಡ ಅಂತಾರ? ಅಣ್ಣ, ಅತ್ತಿಗೆ ಕೈ ಹಿಡಿ. ನಾನು ಹಿಡಿಯಲ್ಲ ಅಂದ್ರು ನಿಮ್ಮ ಮಣ್ಣು ಬಿಡಲ್ಲಪ್ಪ, ಹಿಡ್ಕೊಂಡ್ರಿ. ಹಿಡೀರಿ, ನೋಡ್ದೆ ಹಿಡ್ದ ಬಿಟ್ರು. ಆದಷ್ಟು ಬೇಗ ನಿನಗೂ ಒಂದು ಹಿಡಿಯೋ ಕೈ ಬರ್ಲಿ. ನಮ್ಮ ಮಲ್ಲೇಶನಂಗೆಲ್ಲ ಜಬರ್ಸ್ಬೇಡ, ಪಾಪ ಬಹಳ ಮುಗ್ಧ ಅವನು. ಅಯ್ಯೋ ಹೌದಪ್ಪ, ಎಷ್ಟು ಮುಗ್ಧ ನೋಡು. ಅಪ್ಪಾರ ಹೇಳ್ಯಾರ ಡೆಲಿವರಿ ಅವರ ಮಾಡಿಸ್ತಾರಂತ, ನೆನ್ಪಲ್ಲಿ ಇಟ್ಕೊಳ್ರಿ. ನಾ ಅಲ್ಲೇ ಹೋಗಿ ಮಾಡಿ ಡೆಲಿವರಿ ಮಾಡಿಸ್ತಾರ. ನಾಟಕಕ್ಕೆ ಅಷ್ಟೇ ಅಲ್ಲ, ಬಂದು ಕುಂದ್ರಕ್ಕೆ ನಾನು. ನಿನಗೂಡು ನಾವಲ್ಲ, ಬೇರೆಯಾದರೇನಿಲ್ಲ. ನಿನಗೂಡು ನಾವಲ್ಲ, ಬೇರೆಯಾದರೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ನಿನಗೂಡು ನಾವೆಲ್ಲ
ಸುಖಿ ಕಾರ್ಯಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಚೈತುಕಿನ ಊಟವೇ ನಗುವೆ ನಮ್ಮ ಸೊತ್ತು ಅದು ನಮಗೆ ಮಾತ್ರ ಬೇಕು ಇದು 7 ಜನ್ಮದಿಂದ ಬಂದ ಸಂಸಾರ ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ ಮನಸ್ಸಲ್ಲಿ ಬೇರಾಗದು ದ್ವೇಷಕ್ಕೆ ಜಾಗ ಇಲ್ಲ ಸ್ವಾರ್ಥಕ್ಕೆ ಲಾಭ ಎಲ್ಲ ಸಹನೆಯ ಎದೆಗೂಡಿದು ನಮ್ಮ ನರಳಲ್ಲಿ ಸ್ವರ್ಗಕ್ಕೆ ಎಣಿ ಹಾಕು ಈ ಪ್ರೇಮ ಸಂಬಂಧ ಮನೆಗೆ ಕಳಕಾದನು ಊಟ ಮಾಡಕ್ ಮನೆಗೆ ಹೋಗೋಣವಾ ರೀ? ನಾನು ಹಿಂಗ ಡ್ಯಾನ್ಸ್ ಮಾಡ್ತಿದ್ದೆ ಅಂದ್ರ ನಾಳೆ ಹುಟ್ಟ ಮಗ ಹಿಂಗ ಕುಣ್ಕೊಂತ ಬರ್ತದ. ಬರ್ಲಿ ಹೆಂಗ್ ಬರ್ತೈತಿ? ತಾನ ಹಿಂಗ ಬರುತ್ತೆ ಅಲ್ಲ? ಸರಿ ಮನೆಗೆ ಹೋಗೋಣ. ಹೋಗೋಣ ನಡೀರಿ, ಅವ್ರು ಆಮೇಲೆ ಬರ್ತಾರೆ.